ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಬಿ.ಕಾಮ್ ಮತ್ತು BBA ಥರ್ಡ್ ಸೆಮಿಸ್ಟರ್ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಗ್ರಾಮರ್, ಇಮೇಲ್ ರೈಟಿಂಗ್. ಸೊ ಇಮೇಲ್ ರೈಟಿಂಗ್ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಹಾಗೂ ಯಾವ ರೀತಿ ನೀವು ಉತ್ತರನ ಬರೀಬೇಕು, ಯಾವ ಫಾರ್ಮ್ಯಾಟ್ನ ಯೂಸ್ ಮಾಡಿದರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ, ಇವೆಲ್ಲ ಕಂಡೀಷನ್ಸ್, ರೂಲ್ಸ್, ನಿಯಮಗಳೇನಿದೆ ಅವುಗಳ ಜೊತೆಗೆ ಒಂದು ಉದಾಹರಣೆಯನ್ನು ಮತ್ತು ಯಾವ ಕ್ವಶನ್ ಪೇಪರ್ಗೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ. ಮೆಂಬರ್ಶಿಪ್ನ ಜಾಯ್ನ್ ಆಗಿ ಇದರಿಂದ ಅಕ್ಯುರೇಟ್ ಕ್ವಶನ್ಸ್ಗಳು ಸಿಗುತ್ತೆ, ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ. ಪ್ರತಿ ಸಬ್ಜೆಕ್ಟ್ಗೆ, ಥಿಯರಿ ಸಬ್ಜೆಕ್ಟ್ಗೂ ಕೂಡ ಶಾರ್ಟ್ಕಟ್ ಆಗಿ ಯಾವ ರೀತಿ ಓದಬೇಕು, ಹೇಗೆ ಅಲ್ಲಿ ವ್ಯಾಲ್ಯೂಯೇಷನ್ ಆಗುತ್ತೆ ಎಲ್ಲವನ್ನು ನಾವು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀವಿ. ಆದ್ದರಿಂದ ಮೆಂಬರ್ಶಿಪ್ ಜಾಯ್ನ್ ಆಗಿ ಮೆಂಬರ್ಶಿಪ್ ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಮೇಲ್ ರೈಟಿಂಗ್ ಆನ್ಸರ್ಗೆ ಸಂಬಂಧಪಟ್ಟಂತೆ, ಸೊ ಇಮೇಲ್ ರೈಟಿಂಗ್ಗೆ ಎರಡು ರೀತಿ ಪ್ರಶ್ನೆಗಳು ಬರುತ್ತೆ. ಮೊದಲೇದ್ದು ಫಾರ್ಮ್ಯಾಟ್ ಬರೆಯೋದು. ಸೊ ಅಂದರೆ ಒಂದು ಗ್ರಾಮರ್ ಇದೆ ನಿಮಗೆ, ನೋಟ್ ಮೇಕಿಂಗ್ ಅಂತ. ಸೊ ಅಲ್ಲಿ ಏನು ಮಾಡ್ತಾರೆ, ಈಗಿರೋ ಗ್ರಾಮರ್ನ ಥಿಯರಿ ರೂಪದಲ್ಲಿ ಅಲ್ಲಿ ಕೊಡ್ತಾರೆ. ಸೊ ಈಗ ಇಮೇಲ್ ರೈಟಿಂಗ್ ಯಾವ ರೀತಿ ಬರೀಬೇಕು, ಫಾರ್ಮ್ಯಾಟ್ ಬರೀರಿ ಅಂತ ಅಲ್ಲಿ ಕೊಡ್ಬೋದು. ಸೊ ಆದ್ದರಿಂದ ಇಮೇಲ್ ರೈಟಿಂಗ್ನ ಫಾರ್ಮ್ಯಾಟ್ ಒಂದು ನೋಡ್ಕೋಬೇಕಾಗುತ್ತೆ ನೀವು, ಮತ್ತು ಇದನ್ನು ಒಂದು ನೋಡಬೇಕಾಗುತ್ತೆ. ಏನು ರಿಯಲ್ ಆಗಿ ಇಮೇಲ್ನ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ಒಂದು ರೀತಿ ಎರಡು ಉತ್ತರಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಸೊ ಇಮೇಲ್ನ ಫಾರ್ಮ್ಯಾಟ್ ಏನಿರುತ್ತೆ, ಫ್ರಾಮ್ ಮೇಲ್ ID ಇರುತ್ತೆ, ಟು ಮೇಲ್ ID ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಡೀಟೇಲ್ಸ್ ಆಫ್ ದ ಮೇಲ್ ಇರುತ್ತೆ, ಥ್ಯಾಂಕಿಂಗ್ ಯು ಇರುತ್ತೆ, ಫ್ರಾಮ್ ಡೀಟೇಲ್ಸ್ ಇರುತ್ತೆ, ಸಿಗ್ನೇಚರ್ ಇರುತ್ತೆ. ಸೊ ಇದಿಷ್ಟು ಇಮೇಲ್ನ ಫಾರ್ಮ್ಯಾಟ್. ಸೊ ಒಂದೊಂದೇ ಫಾರ್ಮ್ಯಾಟ್ ವೈಸ್ ಇಮೇಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗಿರುವಂಥ ಇಮೇಲ್ ಯಾವುದು, ಕ್ವಶನ್ ಪೇಪರ್ನಲ್ಲಿ ಬರುವಂಥ ಇಮೇಲ್ ಯಾವುದು ಅಂದರೆ, ಒಂದು ನೆನ್ಪಿಟ್ಕೊಳ್ಳಿ, ಫಿಕ್ಸ್ ನಿಮ್ಗೆ ಕೇಳೋದು ಯಾವುದಂದರೆ ಜಾಬ್ ಅಪ್ಲಿಕೇಶನ್. ಸೊ ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಸಿಲೆಬಸ್ ಲಾಸ್ಟ್ ಕಡೆ ನೋಡಿದಾಗ ಬೇರೆ ಬೇರೆ ರೀತಿಯಾದ ಇಮೇಲ್ಸ್ ಕೊಟ್ಟಿದ್ದಾರೆ. ಸೊ ಅವೆಲ್ಲದರಲ್ಲಿ ಇದೇ ಯಾಕೆ ಬರುತ್ತೆ, ಈ ಪ್ಯಾಟ್ರದ್ದೇ ಕ್ವಶನ್ ಯಾಕೆ ಬರುತ್ತೆ ಅಂದರೆ, ಸೊ ಇದು ಗ್ರಾಮರ್ ಏನಿರುತ್ತೆ, BA, BCom, BSW, BSc ಎಲ್ಲರಿಗೂ ಕೂಡ ಗ್ರಾಮರ್ ಸೇಮ್ ಇರುತ್ತೆ. ಅವ್ರದ್ದು ಟೆಕ್ಸ್ಟ್ ಬುಕ್ ಅಷ್ಟೇ ಚಾಪ್ಟರ್ಸ್ ಬೇರೆ ಬೇರೆ ಇರುತ್ತೆ. ಸೊ ಟೆಕ್ಸ್ಟ್ ಬುಕ್ ಚಾಪ್ಟರ್ಸು ಮತ್ತು ಗ್ರಾಮರ್ ಸೇಮ್ ಇದ್ದರೂ ಕೂಡ, ಅಂದರೆ ಇಮೇಲ್ ರೈಟಿಂಗ್ ಅವ್ರಿಗೂ ಇರುತ್ತೆ, ನಿಮಗೂ ಇರುತ್ತೆ. ನಿಮಗೇನು ಮಾಡಿದ್ದಾರೆ, ಜಾಬ್ ಅಪ್ಲಿಕೇಶನ್ ಇಮೇಲ್. ಸೊ ಇವ್ರಿಗೇನು ಮಾಡಿರ್ತಾರೆ, BAದವ್ರಿಗೆ ಫ್ರೆಂಡ್ಗೆ ಇಮೇಲ್ ಬರೆದಿರುತ್ತೆ. ಈ ರೀತಿಯಾಗಿ ಗ್ರಾಮರ್ ಒಂದೊಂದು ಟಾಪಿಕ್ ಒಬ್ಬೊಬ್ಬರಿಗೆ ಇಟ್ಟಿರ್ತಾರೆ. ಸೊ ಸಿಲೆಬಸ್ನಲ್ಲಿ ಎಲ್ಲವೂ ಬಂದುಬಿಟ್ಟಿರುತ್ತೆ ನಿಮಗೆ. ಸೊ ನೀವು ಯಾವಾಗ ನೋಟ್ಸ್ ಶೇರ್ ಮಾಡಿರ್ತೀರ, ಬೇರೆ ಕಡೆದವ್ರ ಕಡೆಯಿಂದ ನೋಟ್ ಪಡ್ಕೊಂಡಿರ್ತೀರ, ಅವಾಗ ಎಲ್ಲ ಗ್ರಾಮರ್ಗಳು ನಿಮ್ಗೆ ಬಂದುಬಿಟ್ಟಿರುತ್ತೆ. ಸೊ ಆದ್ದರಿಂದ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಇಷ್ಟು ಇಮೇಲ್ನಲ್ಲಿ ನಾನು ಯಾವ್ದು ಓದ್ಕೋಬೇಕು, ಅಲ್ಲೇ ಜನರಲಾಗಿ ಬರೆದ್ರಾಯ್ತು, ಈ ರೀತಿಯಾದ ಇರೋದಿಲ್ಲ. ಅಕ್ಯುರೇಟ್ ಫಾರ್ಮ್ಯಾಟ್ ಇರುತ್ತೆ, ಅದನ್ನೇ ಯೂಸ್ ಮಾಡಬೇಕು. ಮತ್ತು ಕಾಮರ್ಸ್ನವ್ರಿಗೆ ಇರೋದು ಯಾವುದಂದರೆ, ಜಾಬ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಇಮೇಲ್ನ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾರೆ. ಆಫಿಷಿಯಲ್ ಮೇಲ್ ಅಂತ ಅಂದ್ಕೊಳ್ಳಿ, ಜಾಬ್ ಅಂತಲ್ಲ, ಆಫಿಷಿಯಲ್ ಇಮೇಲ್. ಸೊ ಈಗ ಫ್ರಾಮ್ ಅಡ್ರೆಸ್ನ ಹಾಕಬೇಕು. ಫಸ್ಟು ನಾನಿಲ್ಲಿ vijay@gmail.com ಅಂತ ಯೂಸ್ ಮಾಡಿದ್ದೀನಿ. ಸೆಕೆಂಡ್ ಫ್ರಾಮ್ ಆದಮೇಲೆ ಟು ಅಡ್ರೆಸ್ ಬರಬೇಕು, anil@gmail.com. ಸೊ ಫಸ್ಟಿಗೆ ಮೊದಲು ನೇಮ್ ಬಳಸಲೇಬೇಕು ಕಂಪಲ್ಸರಿ. ನೇಮ್ ಆದ ನಂತರ ಏನೈತಲ್ಲ, @ ಯೂಸ್ ಮಾಡಿ ನೀವು ಯಾವುದಾದ್ರೂ ಒಂದು ಮೇಲ್ ID, yahoo.com, gmail.com. ಸೊ ಯಾವುದಾದ್ರೂ ಒಂದು ಮೇಲ್ದು ಡೈಲಾಗ್ ಬಾಕ್ಸ್ನ ನೀವು ಯೂಸ್ ಮಾಡಬೇಕು ಕಂಪಲ್ಸರಿ. ಆನ್ಸರ್ ಬರೆಯುವಾಗ ನೀವು ಇಮೇಲ್ ರೈಟಿಂಗ್ ಕಂಪಲ್ಸರಿ ಅಲ್ಲಿ ಹೆಡ್ಡಿಂಗ್ ಹಾಕಬೇಕು. ಮೇನ್ ಹೆಡ್ಡಿಂಗ್ ಇಮೇಲ್ ರೈಟಿಂಗ್. ಫಸ್ಟ್ ಫಾರ್ಮ್ಯಾಟ್ ಫ್ರಾಮ್ ಅನ್ನೋ ಪದ ಬರೆದು ಈ ರೀತಿಯಾಗಿ ಡಬಲ್ ಡಾಟ್ ಇಟ್ಟು ಇದನ್ನು ನೀವು ಬರಿಬೇಕಾಗುತ್ತೆ. ಇಮೇಲ್ದ ಅಡ್ರೆಸ್ನ, ಫ್ರಾಮ್ ಇಮೇಲ್ ಅಡ್ರೆಸ್ನ ಟು ಅಂತ ಬರೆದು ಡಬಲ್ ಡಾಟ್ ಇಟ್ಟು ಟು ಅಡ್ರೆಸ್ನ ಬರಿಬೇಕಾಗುತ್ತೆ. ಫ್ರಾಮ್ ಆಯಿತು, ಟು ಆಯಿತು. ನೆಕ್ಸ್ಟು ಸಬ್ಜೆಕ್ಟ್. ಸೊ ಸಬ್ಜೆಕ್ಟು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜರ್. ಸೊ ಇದನ್ನು ನೀವು ಮ್ಯಾನೇಜರ್ ಶಬ್ದ ಇದ್ದಲ್ಲಿ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪೋಸ್ಟಿಗೆ ಕರೆದಿದ್ದಾರೆ ಅದನ್ನು ವರ್ಡ್ ಯೂಸ್ ಮಾಡಿ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್. ಸೊ ಯಾವ ವಿಷಯಕ್ಕಾಗಿ ನಾವು ಮೇಲ್ ಬರಿತಾ ಇದ್ದೀವಿ ಆ ವರ್ಡ್ನ ಸಬ್ಜೆಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದು ಬರಬೇಕು, ಡಿಯರ್ ಸರ್. ಸೊ ಫ್ರಾಮ್ ಟು ನಡುವೆ, ಈ ಫ್ರಾಮ್ ಮತ್ತು ಟು ಮಧ್ಯ ಯಾವುದೇ ರೀತಿಯಾದ ಗ್ಯಾಪ್ನ ನೀವು ಬಿಡಬಾರ್ದು, ಸೆಂಟೆನ್ಸ್ ಖಾಲಿ ಬಿಡಬಾರ್ದು. ಅಲ್ಲಿ ಪೇಪರ್ನಲ್ಲಿ ಫ್ರಾಮ್ ಆಗುತ್ತಲೇ ನೆಕ್ಸ್ಟ್ ಲೈನ್ನಲ್ಲೇ ಟು ಇರಬೇಕು. ಟು ಆದ ನಂತರ ನೆಕ್ಸ್ಟ್ ಲೈನಲ್ಲಿ ಇರಬಾರ್ದು. ಸಬ್ಜೆಕ್ಟ್ ನೆಕ್ಸ್ಟ್ ಸ್ಪೇಸ್ ಬಿಟ್ಟು ಬರಿಬೇಕು. ನೆಕ್ಸ್ಟ್ ಸಬ್ಜೆಕ್ಟ್ ಬಿಟ್ಟು ಡಿಯರ್ ಸರ್. ಸೊ ಡಿಯರ್ ಸರ್, ಡಿಯರ್ ಮ್ಯಾಡಮ್, ಈ ರೀತಿಯಾಗಿ ನೀವು ಬಳಸಬೇಕು ಶಬ್ದವನ್ನು. ಈಗ ಬಾಡಿ ಆಫ್ ದ ಲೆಟರ್, ಐ ಎಮ್ ವಿಜಯ್, ಕಂಪ್ಲೀಟೆಡ್ ಮೈ ಗ್ರ್ಯಾಜುಯೇಷನ್ ವಿತ್ ಫಸ್ಟ್ ಕ್ಲಾಸ್. ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್. ಐ ಆಮ್ ಗುಡ್ ವಿತ್ ಟೀಮ್ ವರ್ಕ್. ಐ ವುಡ್ ಸರ್ವ್ ಬೆಸ್ಟ್ ಆಫ್ ಮೈ ಅಬಿಲಿಟಿ. ಐ ಹ್ಯಾವ್ ಅಟ್ಯಾಚ್ಡ್ ಮೈ ರೆಸ್ಯೂಮ್ ವಿತ್ ದಿಸ್ ಇಮೇಲ್. ಐ ವುಡ್ ಪ್ರೊವೈಡ್ ಅದರ್ ರಿಕ್ವೈರ್ಡ್ ಡೀಟೇಲ್ಸ್ ಅಟ್ ದ ಟೈಮ್ ಆಫ್ ದ ಇಂಟರ್ವ್ಯೂ. ಸೊ ಈ ವಾಕ್ಯಗಳನ್ನ ನೆನ್ಪಿಟ್ಕೊಳ್ಳಿ. ಇವುಗಳನ್ನೇ ಬೈಪಟ್ ಹಾಕಿ ಡೈರೆಕ್ಟಾಗಿ ಇವನ್ನೇ ಹೋಗಿ ಅಲ್ಲಿ ಇಳಿಸಿ. ಸೊ ನೆಕ್ಸ್ಟ್ ಏನಂದರೆ, ಬಾಡಿ ಆಫ್ ದ ಇಮೇಲ್ ಆಯಿತು, ಥ್ಯಾಂಕಿಂಗ್ ಯು ಆದ ನಂತರ ನೇಮ್ನ ಮೆನ್ಷನ್ ಮಾಡಿ, ಪ್ಲೇಸ್ನ ಮೆನ್ಷನ್ ಮಾಡಬೇಕು. ಸೊ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಬೇಕು. ಈ ರೀತಿಯಾಗಿ ಇಮೇಲ್ ಇರುತ್ತೆ. ಇದು ಅಕ್ಯುರೇಟ್ ಇಮೇಲ್, ಕೀ ಆನ್ಸರ್ಸ್ ಕೀ ಹಿಡಿದು ಈ ರೀತಿಯಾಗಿ ನೀವು ಉತ್ತರವನ್ನು ಬರೆದಾಗ ಮಾತ್ರ ನಿಮಗೆ 5ಕ್ಕೆ 5 ಅಂಕಗಳನ್ನ ಕೊಡ್ತಾರೆ. ಇಮೇಲ್ ರೈಟಿಂಗ್ನಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಒಂದು ಫಾರ್ಮ್ಯಾಟ್, ಅದಕ್ಕಾಗಿ ಒಂದು 5 ಅಂಕದ ಪ್ರಶ್ನೆ ಸಪ್ರೇಟಾಗಿ ಕೇಳ್ಬೋದು. ಅಂದರೆ ಇಮೇಲ್ ಬರೋದಕ್ಕೆ
ಟಾಪಿಕ್ಗೆ ಕೊಡಲಾರ್ದೇ ಬರೀ ಫಾರ್ಮ್ಯಾಟ್ ಬರೀರಿ ಅಂತಾನು ಪ್ರಶ್ನೆ ಕೇಳ್ಬೋದು. ಆಗ ನೀವು ಫಾರ್ಮ್ಯಾಟ್ ಬರಿತಾ ಒಂದೊಂದು ಎಕ್ಸಾಂಪಲ್ನ ನೀವೇ ಸೃಷ್ಟಿ ಮಾಡಿ ಬರೀಬೇಕು. ನೀವೇ ಒಂದು ಇಮ್ಯಾಜಿನರಿ ಕ್ವಶನ್ ಮಾಡ್ಕೊಂಡು ನೀವೇ ಒಂದು ಫಾರ್ಮ್ಯಾಟ್ ಹಾಕಿ ಒಂದು ಆನ್ಸರ್ ಬರೀಬೇಕು. ಯಾವಾಗ ಅವರೇ ಪರ್ಟಿಕ್ಯುಲರ್ ಆಗಿ ಇಮೇಲ್ಗೆ ಕ್ವಶನ್ನ ಕೊಡ್ತಾರೆ ಆಗ ನೀವು ಆ ಕ್ವಶನ್ಗೆ ತಕ್ಕಂತೆ ಇಮೇಲ್ನ ಸೃಷ್ಟಿ ಮಾಡಬೇಕು. ಸೊ ಇಮೇಲು ಈ ರೀತಿಯಾಗಿರಬೇಕು. ಫ್ರಾಮ್ ಟು ಸಬ್ಜೆಕ್ಟ್ ಡಿಯರ್ ಸರ್, ಬಾಡಿ ಆಫ್ ಇಮೇಲ್, ಥ್ಯಾಂಕಿಂಗ್ ಯು ಮತ್ತು ಎಂಡ್ಗೆ ನಿಮ್ಮದು ರಿಗಾರ್ಡ್ಸ್ ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಈ ರೀತಿಯಾಗಿ ಇಮೇಲ್ನ ಬರಿಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಗ್ರಾಮರ್ ಒಂದಿಗೆ ಸಿಗೋಣ. ಧನ್ಯವಾದಗಳು.